10ನೇ ತಾರೀಕು ಮುಗೇರ ಸೌಧ ಅಂತಕ್ಕಂತಹ ಬಹುಮಹಡಿ ಕಟ್ಟಡ ಪರಿಶಿಷ್ಟ ಜಾತಿಯ ಒಂದು ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ತಮ್ಮ ಸ್ವಂತ ನೆಲೆಯಲ್ಲಿ ನಿಂತುಕೊಂಡು ತಮ್ಮ ಸ್ವಂತ ಭೂಮಿಯನ್ನು ಖರೀದಿ ಮಾಡಿಕೊಂಡು ಈ ಮಂಗಳೂರಿನ ನಮ್ಮ ಪಂಚಮುಖರ್ನಲ್ಲಿ ಒಂದು ನೂತನವಾದಂತಹ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಈ ಕಟ್ಟಡವು ನಾಡ್ದು 10ನೇ ತಾರೀಕಿನಂದು ಲೋಕಾರ್ಪಣೆಗೊಳ್ಳಲಿದೆ. ಈ ಒಂದು ಕಾರ್ಯಕ್ರಮದ ವಿಚಾರವನ್ನು ತಿಳಿಸಲಿಕ್ಕೆ ನಾವಿಲ್ಲಿ ಬಂದು ಸೇರಿದ್ದೇವೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ನಮ್ಮೊಂದಿಗೆ ಮಂಗಳೂರು ತಾಲೂಕು ಮುಗೇರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ರಾಮಕೊಡಂಬೆ ಅವರಿದ್ದಾರೆ. ಅವರನ್ನು ನಾನು ಸ್ವಾಗತ ಮಾಡಲಿಕ್ಕೆ ಬಯಸ್ತೇನೆ. ಹಾಗೆಯೇ ಮಂಗಳೂರು ತಾಲೂಕು ಮುಗೇರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಶ್ರೀಯುತ ಗಿರಿಯಪ್ಪ ಎಸ್ ಇದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡಲಿಕ್ಕೆ ಬಯಸ್ತೇನೆ. ಹಾಗೆಯೇ ಮಂಗಳೂರು ತಾಲೂಕು ಮುಗೇರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಮ ಪಂಚಾಯತ್ ಇದ್ದಾರೆ. ಅವರು ಕೂಡ ಸ್ವಾಗತ ಮಾಡಲಿಕ್ಕೆ ಬಯಸ್ತೇನೆ. ಹಾಗೆಯೇ ಕರ್ನಾಟಕ ರಾಜ್ಯ ಮುಗೇರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದಂತಹ ಸುಂದರ ಬೇರೆ ಇದ್ದಾರೆ. ಅವರನ್ನು ನಾನು ಸ್ವಾಗತ ಮಾಡಲಿಕ್ಕೆ ಬಯಸ್ತೇನೆ. ಹಾಗೆಯೇ ನಮ್ಮ ಮಂಗಳೂರು ತಾಲೂಕು ಮುಗೇರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ನಾಗೇಶ್ ಕಲ್ಕಾಡ್ ಇದ್ದಾರೆ. ಅವರನ್ನು ನಾನು ಸ್ವಾಗತ ಮಾಡಲಿಕ್ಕೆ ಬಯಸ್ತೇನೆ. ಹಾಗೆಯೇ ತಾಲೂಕು ಮುಗೇರ ಸಂಘದ ಕೋಶಾಧಿಕಾರಿ ನಾರಾಯಣ ಮುಳ್ಳಲಿದ್ದಾರೆ. ಅವರನ್ನು ನಾನು ಸ್ವಾಗತ ಮಾಡಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದ ವಿಚಾರ ಏನು ಎಂತ ಹೇಳಲಿಕ್ಕೆ ನಮ್ಮೊಂದಿಗೆ ಪತ್ರಿಕಾ ಮಾಧ್ಯಮದ ಎಲ್ಲ ನಮ್ಮ ಮಿತ್ರರಿಗೆ ನಾನು ಸ್ವಾಗತ ಕೋರುತ್ತಾ, ಪರಿಶಿಷ್ಟ ಜಾತಿಯ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು ಹಾಕಬೇಕು ಅಂತ ನಾವು ಕಳೆದ 25 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡುತ್ತಾ ಮುಗೇರ ಸಂಘ ಮಂಗಳೂರು ತಾಲೂಕಿನನ್ನು 1998ರಲ್ಲಿ ಸ್ಥಾಪನೆ ಮಾಡಿ ಹಂತ ಹಂತವಾಗಿ ನಮ್ಮ ಸಮುದಾಯದವರನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಮತ್ತೆ ಇತರ ಸಮುದಾಯದೊಂದಿಗೆ ಅವರನ್ನು ಗುರುತಿಸುವಂತ ಕೆಲಸವನ್ನು ಮಾಡಬೇಕು ಅಂತ ನಾವು 98ರಲ್ಲಿ ಸಂಘ ಸ್ಥಾಪನೆ ಮಾಡಿ ಅದರ ಮುಖಾಂತರ ಈ ಸೇವೆಯನ್ನು ಮಾಡುತ್ತಿದ್ದೇವೆ. ಅದೇ ಪ್ರಕಾರ ನಮಗೆ ಸರ್ಕಾರದ ಈ ಜಮೀನನ್ನು ನಾವು ನಮ್ಮ ಸರ್ಕಾರಿ ಉದ್ಯೋಗಿಗಳಿಂದ ದೇಣಿಗೆ ಪಡೆದು ಸುಮಾರು 20 ವರ್ಷದ ಹಿಂದೆ ಪಂಚಮೊಗರು ಪಡುಕೋಡಿ ಗ್ರಾಮದಲ್ಲಿ 20 ಸೆಂಟ್ಸ್ ಜಮೀನನ್ನು ನಾವು ಕ್ರಯಕ್ಕೆ ಪಡೆದುಕೊಂಡು ಅದರಲ್ಲಿ ನಮ್ಮದೇ ಆದ ಒಂದು ಸಮುದಾಯ ಭವನ ಮತ್ತೊಂದು ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡುವಂತ ಚಿಂತನೆಯನ್ನು ಇಟ್ಕೊಂಡು ಒಂದು ಹಾಸ್ಟೆಲ್ ಮಾಡುವುದು. ಅದೇ ರೀತಿ ನಮ್ಮ ಸಮುದಾಯದ ಮತ್ತು ಬಾಕಿ ಇತರ ಸಮುದಾಯದ ಹಿಂದುಳಿದ ವರ್ಗದವರಿಗೂ ಸಹ ಈ ತುಂಬಾ ಮಂದಿ ಮಕ್ಕಳು ಕಲಿತಿದ್ದಾರೆ. ಅವರು ಯಾವುದೇ ಉದ್ಯೋಗ ಇಲ್ಲದೆ ಇದ್ದಾರೆ. ಅಂತಹ ಮಹಿಳೆಯರಿಗೆ ಸ್ವಉದ್ಯೋಗ ತರಬೇತಿ ಮಾಡುವಂತಹ ಹೊಲಿಗೆ ಕೇಂದ್ರ ಇರಲಿ, ಕಂಪ್ಯೂಟರ್ ತರಬೇತಿ ಇರಲಿ, ಅಥವಾ ಇತರ ಬ್ಯಾಂಕ್ ಎಕ್ಸಾಮ್ ಅಥವಾ ಬೇರೆ ಎಕ್ಸಾಮ್ಗೆ ಒಂದು ಅವರು ಕಾಂಪಿಟೇಟಿವ್ ಮಾಡಬೇಕಾದ್ರೆ ಅದಕ್ಕೊಂದು ತರಬೇತಿ ಕೇಂದ್ರ ಬೇಕು ಅಂತ ಹೇಳಿ ನಾವು ಈ ಉದ್ದೇಶದಿಂದ ನಾವೊಂದು ಕಟ್ಟಡ ಕಟ್ಟಬೇಕು ಅಂತ ನಾವೊಂದು ಚಿಂತನೆಯನ್ನು ಮಾಡಿ 2009ರಲ್ಲಿ ನಮ್ಮ ಕಟ್ಟಡಕ್ಕೆ ನಾವು ಶಿಲಾನ್ಯಾಸ ಮಾಡಿದೆವು. ಆದರೆ ಸ್ವಲ್ಪ ಅನುದಾನ ಎಲ್ಲ ಬರುವಾಗ ತೊಂದರೆ ಇದ್ದುದರಿಂದ 2013ರಲ್ಲಿ ಆಗಿನ ಸರ್ಕಾರದಿಂದ ನಮ್ಮ ಸಮಾಜ ಕಲ್ಯಾಣ ಮಂತ್ರಿಯವರಾದ ನಾರಾಯಣ ಸ್ವಾಮಿ ಅವರ ನಮಗೆ ನಮ್ಮ ಶಾಸಕರಾದ ಸುಳ್ಯ ಭಾಗದ ಶಾಸಕರಾದ ಅಂಗಾರರ ಅವರ ನೇತೃತ್ವದಲ್ಲಿ ನಾವು ಒಂದು ನಿಯೋಗ ಹೋಗಿ ಅವರಿಗೆ ಒಂದು ಮನವಿಯನ್ನು ಅರ್ಪಿಸಿದ್ದೇವೆ. ನಮ್ಮ ಸಮುದಾಯದಲ್ಲಿ ಇಷ್ಟರ ತನಕ ಯಾವುದೇ ಸಮುದಾಯ ಭವನ ಇಲ್ಲ ಅಥವಾ ಬೇರೆ ಇನ್ಸ್ಟಿಟ್ಯೂಟ್ ಯಾವುದೇ ಶಿಕ್ಷಣ ಸಂಸ್ಥೆ ಇಲ್ಲ. ಹಾಗಾಗಿ ನಮ್ಮ ಈಗ ಸಂಸ್ಥೆ ಮಂಗಳೂರು ತಾಲೂಕು ಒಂದು ಬಲಿಷ್ಠವಾದ ಸಂಸ್ಥೆ ಇದೆ. ಇದರಲ್ಲಿ 75% ನಾವು ಸರ್ಕಾರಿ ಉದ್ಯೋಗದಲ್ಲಿ ಇರುವವರಿಂದ ಒಪ್ಪಂದದ ಕೆಲಸ ಮಾಡುವುದರಿಂದ ಈ ಕೆಲಸವನ್ನು ನಾವು ಸಮಾಜಕ್ಕೆ ಅವರಿಗೆ ಬೇಕಾದಂತೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿ ಅವರಿಗೊಂದು ಮನವಿ ಅರ್ಪಿಸಿದ್ವಿ. ನಮ್ಮ ಮನವಿಯನ್ನು ನೋಡಿದ ಅವರಿಗೆ ತುಂಬಾ ಸಂತೋಷವಾಯಿತು. ಸಮಾಜ ಅಭಿವೃದ್ಧಿಗಾಗಿ ಅವರು ಕೆಲಸ ಮಾಡುವುದಾದರೆ ನಾನು ನಮ್ಮ ಸರ್ಕಾರದ ಮುಖಾಂತರ ಅದಕ್ಕೆ ಹಣ ಮಂಜೂರಾತಿ ಮಾಡುವಂತಹ ಸಮಾಜ ಕಲ್ಯಾಣ ಯೋಜನೆ ಹಾಕೊಳ್ತೇವೆ ಅಂತ ಹೇಳಿ ನಮಗೆ ಒಂದು ಬರೀ ಒಂದು 6 ತಿಂಗಳ ಅವಧಿಯಲ್ಲಿ 1 ಕೋಟಿ ಸರ್ಕಾರದ ಅನುದಾನ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಂಜೂರು ಮಾಡಿದರು. ಅದೇ ಪ್ರಕಾರ 29/8/2013ರಲ್ಲಿ ನಮ್ಮ ಕಾಮಗಾರಿಯನ್ನು ನಾರಾಯಣ ಸ್ವಾಮಿ ಅವರು ಪ್ರಾರಂಭ ಮಾಡುವ ಮೂಲಕ ನಮ್ಮ ಕಟ್ಟಡ ಕಾಮಗಾರಿ ಪ್ರಾರಂಭವಾಯಿತು. ಅದಲ್ಲದೆ ನಮಗೆ ಸರ್ಕಾರದ ವತಿಯಿಂದ ನಮ್ಮ ಸಂಸದರಾದ ರಾಮ ಜೋಶಿ ಇರಲಿ ಅಥವಾ ರೇವಂತ್ ಕಾರ್ಡ್ ಇವರು ಸಹ ನಮಗೆ ಸಹಾಯ ಮಾಡಿ ಇವರ ಅನುದಾನದಿಂದ ಸಾಧಾರಣ 1 ಕೋಟಿ ತನಕ ಬಂತು. ಹೀಗೆ 2 ಕೋಟಿ ಅನುದಾನದಿಂದ ನಾವು ಕಟ್ಟಡ ಕೆಲಸವನ್ನು ಪ್ರಾರಂಭ ಮಾಡಿದೆವು. ಆದರೆ ನಮ್ಮ ಎಸ್ಟಿಮೇಟ್ ಜಾಸ್ತಿ ಆಗಿರುವುದರಿಂದ ಅದಕ್ಕೆ ಹಂತ ಹಂತವಾಗಿ ಆ ಕೆಲಸವನ್ನು ಪ್ರಾರಂಭ ಮಾಡಿ ಬಾಕಿ ನಮಗೆ ಒಂದು ಕಂಪನಿಯವರು ಸ್ವಲ್ಪ ಅನುದಾನವನ್ನು ಅವರ ಮುಖಾಂತರ ನೀಡಿ ನಮಗೆ ಇದಕ್ಕೆ ಒಂದು ಸಹಾಯ ಮಾಡಿದರು. ಯಶಸ್ವಿನಿ
ಫಿಶ್ ಮೀಲ್ಸ್ ಅಂಡ್ ಕಂಪನಿ ಪಿತ್ರೋಡಿ ಮತ್ತೆ MSZ ಇವರು ಸಹ ನಮಗೆ ಸ್ವಲ್ಪ ಅನುದಾನದ ಮೂಲಕ ಉಪಯೋಗ ಪಡೆಯುವ ಮೂಲಕ ಅವರು ಸಹ ಕೊಟ್ಟಿದ್ದರಿಂದ ಈಗ ಸಾಧಾರಣ ಅಂದಾಜು 4 ಕೋಟಿ ವೆಚ್ಚದ ಕಟ್ಟಡವನ್ನು ನಾವು ಈಗ ನಮ್ಮ ಸಮಾಜಕ್ಕೆ ಅರ್ಪಣೆ ಮಾಡುವಂತಹ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಇನ್ನು ಸಹ ಸ್ವಲ್ಪ ಕೆಲಸ ಎಲ್ಲ ಬಾಕಿ ಉಂಟು, ಆದ್ರೂ ಇನ್ನು ಇದನ್ನು ಮುಂದುವರಿಸುವುದು ಬೇಡ ಅಂತ ಮಾಡಿದ್ದೇವೆ. ಅದೇ ಪ್ರಕಾರ ನಾನು 10ನೇ ತಾರೀಕಿಗೆ ಈ ಮೊಗೇರಾ ಸೌಧ ಬಹುಮಹಡಿ ಕಟ್ಟಡದ ಸಂಕೀರ್ಣವನ್ನು ಉದ್ಘಾಟನೆಯನ್ನು ನಮ್ಮ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ H. ಮಹದೇವಪ್ಪ ಇವರು ಅದನ್ನು ಉದ್ಘಾಟನೆ ಮಾಡುವ ಮೂಲಕ ಸಮಾಜಕ್ಕೆ ಅರ್ಪಣೆ ಮಾಡಲಿದ್ದಾರೆ. ಅದೇ ರೀತಿ ಸಮುದಾಯ ಭವನ